ಇವತ್ತು ನಾವೆಲ್ಲ ಒಂದು ಬದುಕಿನಲ್ಲಿ ಒಂದು ಸಾಧನೆ ಮಾಡಿದಂತ ಒಂದು ದೊಡ್ಡ ಶಕ್ತಿಗೆ ನಮನವನ್ನ ಅರ್ಪಿಸಲಿಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ನನಗೆ ಭೀಮಣ್ಣ ಖಂಡ್ರೆ ಅವರ ಜೊತೆಯಲ್ಲಿ ವಿಧಾನಸಭೆಯಲ್ಲಿ ಕೆಲಸ ಮಾಡುವಂತ ಭಾಗ್ಯ 1989 ನಂತರ ಸಿಕ್ಕಿತ್ತು. ಅವ್ರ ಮಂತ್ರಿಯಾಗಿಯೂ ನೋಡಿದ್ದೇನೆ. ಅವರ ಮಗ ವಿಜಯ್ ಕುಮಾರ್ ಖಂಡ್ರೆ ಅವ್ರ ಜೊತೆ ಕೂಡ ಶಾಸಕರಾಗಿದ್ದೇನೆ. ಅದಾದ್ಮೇಲೆ ಅವ್ರ ಮಗ ಈಶ್ವರ್ ಖಂಡ್ರೆ ಅವ್ರ ಜೊತೆ ಶಾಸಕರ ಕೆಲಸ ಮಾಡಿದ್ದೇನೆ, ಮಂತ್ರಿಯ ಕೆಲಸ ಮಾಡಿದ್ದೇನೆ ಮತ್ತು ನನ್ನ ಜೊತೆ ಅವರು ಕಾರ್ಯಾಧ್ಯಕ್ಷ ಕೂಡ ಕೆಲಸವನ್ನ ಮಾಡಿದ್ದಾರೆ. ಈಗ ಅವರ ಮೊಮ್ಮಗ ನಮ್ಮ ಜೊತೆ ಪಾರ್ಲಿಮೆಂಟ್ ಮೆಂಬರ್ ಆಗಿ ಕೂಡ ನಾವೆಲ್ಲ ಸಂಘಟನೆ ಮಾಡ್ತಿದ್ವಿ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ವೀರಶೈವ ಸಮಾಜದ ಅಧ್ಯಕ್ಷರಾಗಿ ಇಡೀ ರಾಜ್ಯ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಆಸ್ತಿ, ಈ ಕುಟುಂಬನೇ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಆಸ್ತಿ. ಸೊ ನಾನು ಇನ್ನೊಬ್ಬ ಅವ್ರ ಕುಟುಂಬಕ್ಕೆ MLC ಕೊಡಬೇಕು ಅಂತೇಳಿ ಆಸೆ ಪಟ್ಟೆ. ಅಧ್ಯಕ್ಷ ಆದ ತಕ್ಷಣ ಅವ್ರು ಹೇಳಿದ್ರು ನಮ್ಮ ಪಕ್ಷ ಗೆಲ್ಲಬೇಕು, ನಮ್ಮ ಈಶ್ವರ್ ಖಂಡ್ರೆ ಅವರು, ಇನ್ನೊಬ್ಬ ನಮ್ಮ ಬಸವರಾಜ ಪಾಟೀಲ್ ಅವರ ಮಗನಿಗೆ, 3ನೇ ಮಗನಿಗೆ ಕೊಡೋಣ ಸೀಟು ಅಂತೇಳಿ ಅವ್ರು ಕೊಟ್ಟು B.Pharm ಅವ್ರಿಗೆ ಕೊಟ್ಟರು. ಅಂದ್ರೆ ಆ ರೀತಿ ಪಕ್ಷಕ್ಕೆ ಬಹಳ ನಿಷ್ಠೆಯಾಗಿ ಕೆಲಸ ಮಾಡಿದಂತ ಒಂದು ದೊಡ್ಡ ಕುಟುಂಬ. ಇವತ್ತು ವಿದ್ಯಾ ಕ್ಷೇತ್ರದಲ್ಲಿ ಈ ಭಾಗದ ಬೀದರ್ ಅಭಿವೃದ್ಧಿಗೆ ಬಹಳ ಚೆನ್ನಾಗಿ ಕೆಲಸ ಮಾಡಿ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗಿದ್ದಾರೆ. ಸೊ ಒಂದು ಮಗು ಹುಟ್ಟಿದಾಗ ಮಗು ನಗನಗ್ತಾ ಸಮಾಜ ಇದ್ರೆ ಮಗು ಅಳ್ತದೆ, ಸಮಾಜ ಖುಷಿ ಪಡ್ತದೆ. ಒಂದು ಮಗು ಸತ್ತಾಗ ಸಮಾಜ ದುಃಖ ಆಗ್ತದೆ. ಏನು ಪರಮಾತ್ಮ ಕಟ್ಕೊಂಡಾಗ, ಲಿಂಗೈಕ್ಯ ಆದಾಗ ಅವರ ಸಾಧನೆ ಬಗ್ಗೆ ನಾವೆಲ್ಲ ಸ್ಮರಿಸ್ಕೊಳ್ತೀವಿ. ಸೊ ಹಂಗೆ ಇವತ್ತು ನಾವೆಲ್ಲ ಎಷ್ಟೇ ದೂರ ಇದ್ರು ಕೂಡ, ನಾನು ದೆಹಲಿ ಇರಲಿ, ಮುಖ್ಯಮಂತ್ರಿಗಳು ಇರಲಿ, ನಾವೆಲ್ಲ ಏನೇ ಕೆಲಸ ಇದ್ರು ಕೂಡ ನಾವೆಲ್ಲ ಬಂದು ಇವತ್ತು ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ, ಅವರು ಕೂಡ ಬರಲಿಕ್ಕೆ ಬಹಳ ಪ್ರಯತ್ನ ಪಟ್ಟರು. ಬಟ್ ಅನೇಕ ಅಲ್ಲಿ ಮೀಟಿಂಗ್ಗಳೆಲ್ಲ, ಇಂಪಾರ್ಟೆಂಟ್ ಮೀಟಿಂಗ್ಗಳೆಲ್ಲ, ಹೊರಗಡೆ ರಾಜ್ಯದ ಚುನಾವಣೆಗಳು ಮೀಟಿಂಗ್ ಫಿಕ್ಸ್ ಆಗೋಯಿತು. ಅವರು ಬರ್ತಾರೆ. ಅವರು ಪಕ್ಷದ ಪರವಾಗಿ ನಾವೆಲ್ಲ ಅವರ ಪ್ರತಿನಿಧಿಗಳಾಗಿ ನಾವೆಲ್ಲ ಇಲ್ಲಿ ಆಗಮಿಸಿದ್ದೇವೆ. ಸರ್ಕಾರ ಪರವಾಗಿ ಇಲ್ಲಿ ಬಂದಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರೆಲ್ಲ ಅನ್ಯಾಯಗಳಿಗೆ ಆ ದುಃಖವನ್ನು ಭರಿಸುವಂಥ ಶಕ್ತಿ ಸಿಗಲಿ ಅಂತೇಳಿ ಆ ಭಗವಂತನಿಗೆ